ಎಪಿಸೋಡ್ 31 ಪ್ರೀತಿಯ ಸಂಕೋಲೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ವಿಲ್ಲಾಗೆ ಬಂದ ಕವೀಶ್ ಕಿರಣ್ ಫ್ರೆಶ್ ಅಪ್ ಆಗಿ ಕೆಳಗಡೆ ಹಾಲ್ನಲ್ಲಿ ಬಂದು ಕೂತ್ಕೊಳ್ತಾರೆ. ಹಾಗೆ ಕಾಫಿ ಕುಡಿತಾ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತಾನೆ ಕವೀಶ್. ಅವನ್ನ 2-3 ಸರಿ ಕಿರಣ್ ಪದೇ ಪದೇ ನೋಡ್ತಾನೆ. ಅದನ್ನು ಕವೀಶ್ ಗಮನಿಸ್ತಾನೆ. ಏನು ಕೇಳಬೇಕು ಅಂತ ಕೇಳ್ತಾ ಇಲ್ಲ ಇವನು ಅಂತ ಅಂದ್ಕೊಂಡು, ಆಗ ಕವೀಶ್, ಕಿರೋ, ನೀನು ಹೇಳ್ದಂಗೆ ಲ್ಯಾಪ್ಟಾಪ್ ಸದ್ಯಕ್ಕೆ ಟಚ್ ಮಾಡ್ತಾ ಇಲ್ಲ, ಆದರೂ ನನ್ನ ಮನಸ್ಸು ಡೈಲಿ ಒಂದು ಕವಿತೆಯಾದರೂ ಬರಿಬೇಕು ಅನ್ನಿಸ್ತಿದೆ. ನೀನು ಹೇಳ್ದಂಗೆ 7 ದಿನ ಏನಾದರೂ ಕವಿತೆ ಬರೆದುಬಿಟ್ರೆ ಅಭ್ಯಾಸನೇ ತಪ್ಪು ಹೋಗ್ಬಿಡುತ್ತೆ ಅಂತ ಹೇಳಿ, ಹೊರಗಡೆ ಶಾಪಿಂಗ್ ಹೋಗಿ ಬರೋಣ ಬಾ, 1 ಅವರ್ ಅಂತ ಹೇಳಿ ಅವನ್ನ ಕರ್ಕೊಂಡು ಇಬ್ಬರು ಈಚೆ ಹೋಗ್ತಾರೆ. ಕವೀಶ್ ಸ್ವಲ್ಪ ಅವ್ನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು 4th ಫ್ಲೋರಲ್ಲಿ ಬುಕ್ಸ್ ಸೆಲೆಕ್ಷನ್ಗೆ ಬಂದು ಡಿಫ್ರೆಂಟ್ ಶೇಡ್ಸ್ ಕಲರ್ಸ್ ಪೆನ್ಸ್ ಆ್ಯಂಡ್ ಸ್ಟಿಕ್ಕಿ ನೋಟ್ಸ್ ತೊಗೊಂಡು ಹಾಗೆ ಒಂದು ಡೈರಿ ತೊಗೊಳ್ತಾನೆ. ಆಮೇಲೆ ಅಲ್ಲಿಂದ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಇಬ್ಬರು ಊಟ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ವಿಲ್ಲಾ ಹತ್ರ ಬರ್ತಾರೆ. ಬಂದವರೇ ಇಬ್ಬರು ರೂಮ್ಗಳಿಗೆ ಹೋಗ್ತಾರೆ. ಕವೀಶ್ ರೂಮಿಗೆ ಬಂದಿದ್ದ ತಕ್ಷಣ ಒಂದು ಸ್ಟಿಕ್ಕಿ ನೋಟಲ್ಲಿ ಅವ್ನು ಯಾವಾಗಲೂ ಇಷ್ಟಪಡೋ ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ನ 2 ಲೈನ್ಸ್ ಬರೆದು ಸ್ಟಡಿ ಟೇಬಲ್ ಮೇಲಿರೋ ವಾಲ್ಗೆ ಅಂಟಿಸ್ತಾನೆ. ಅವನು ಈ ಪದಗಳು ತುಂಬ ಸರಿ ಇಷ್ಟಪಡ್ತಾ ಇರ್ತಾನೆ. ಈ ಸಾಂಗ್ ಅವನು ಅದೆಷ್ಟು ಸರಿ ಕೇಳಿದನೋ ಲೆಕ್ಕನೇ ಇಲ್ಲ. ನನ್ನೆಲ್ಲ ಭಾವಗಳು ನಿನಗೆಂದೇ ಉಳಿತಾಯ, ಅದೇ ನೀನೇ ದೋಚಿದರು ನಾನಂತೂ ನಿರ್ಪಾಯ. ಆಮೇಲೆ ಬಂದು ಡೈರಿಲಿ ಮೌನವೇ ನನ್ನ ಆಭರಣ KR ಅವಳ ID ನೇಮ್ ಬರೆದು, ಈ ID ಅವನಿಗೆ ಮೊದಲ ದಿನವೇ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಅವಳು ಯಾವ ಪೋಸ್ಟರ್ಸ್ಗೆ ಫಸ್ಟ್ ಲೈಕ್ ಮಾಡಿದ್ದು ಮತ್ತು ಅವಳು ಯಾವ ಪೋಸ್ಟ್ಗೆ ಫಸ್ಟ್ ಕಮೆಂಟ್ ಮಾಡಿದ್ಲು ಅಂತ ಒಂದು ಪೇಜ್ ಫುಲ್ ಬರೆದು ಡೈರಿನ ಎತ್ತಿಡ್ತಾನೆ. ಆಮೇಲೆ ಬಂದು ಬೆಡ್ ಮೇಲೆ ಮಲ್ಕೊಂಡು, ನನ್ನ ಜೀವನದಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಯಾವತ್ತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಇಷ್ಟು ವರ್ಷ ನನ್ನ ಜೀವನ ಸರಾಗವಾಗಿ ಸಾಗಿದೆ. ಆದರೆ ನಿನ್ನ ಕಮೆಂಟ್ಸ್, ನಿನ್ನ ಅಕ್ಷರಗಳು, ನಿನ್ನ ವಿಚಾರಣ ಲಹರಿ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿದೆ. ನಿನ್ನ ದಾರಿ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ. 7 ದಿನ ಹೇಗೆ ಕಳೆಯೋದು ಅಂತ ಯೋಚನೆ ಮಾಡ್ತಾನೆ ನಿದ್ದೆ ಮಾಡ್ತಾನೆ. ಈ ಕಡೆ ಇಂಡಿಯಾದಲ್ಲಿ ಕೀರ್ತಿ ಎದ್ದು ಫ್ರೆಶ್ ಅಪ್ ಸಹ ಆಗದೆ ಫಸ್ಟ್ ಕಂಪ್ಯೂಟರ್ ಆನ್ ಮಾಡ್ತಾಳೆ. ಇವತ್ತು ಸಹ ಯಾವ ಕವಿತೆ ಪೋಸ್ಟ್ ಸಹ ಅಪ್ಲೋಡ್ ಆಗಿರಲಿಲ್ಲ. ಅದನ್ನು ನೋಡಿ ಯಾಕೋ ತುಂಬ ಬೇಜಾರಾಗಿ ಚೇರ್ ಮೇಲೆ ಸುಮ್ಮನೆ ಕೂತ್ಕೊಂಡು, ನಾನು ಈ ಕವಿತೆಗಳಿಗೆ ಅಷ್ಟೊಂದು ಅಡಿಕ್ಟ್ ಆಗಿದ್ದೀನಿ, ಒಂದು ದಿನ ಅವ್ರ ಕವಿತೆ ಪೋಸ್ಟ್ ಮಾಡ್ತಿಲ್ಲ ಅಂತ ನನಗೆ ಇಷ್ಟು ನೋವಾಗ್ತಾ ಇದೆ, ಇಷ್ಟು ಬೇಜಾರಾಗ್ತಿದೆ. ಯಾಕೆ? ಕಾರಣ ಏನು? ನನ್ನ ಹೃದಯ ಯಾಕೆ ಇಷ್ಟೊಂದು ನೊಂದ್ಕೊಳ್ತಿದೆ? ಹೇ ಹೃದಯ, ನೀನು ಅವ್ರ ಕವಿತೆಗಳಿಗೆ ಮನಸ್ಸು ಸೋತ್ಬಿಟ್ಟಿದ್ಯಾ? ಅವಳ ಹೃದಯಕ್ಕೆ ಅವಳೇ ಬೈಕೊಳ್ತಾಳೆ. ಆಮೇಲೆ ಅವಳೇ ಸಮಾಧಾನ ಮಾಡಿಕೊಂಡು, ಅವ್ರಿಗೂ ಏನಾದರೂ ಕೆಲಸ ಇರಬಹುದು ಅಲ್ವಾ, ಮೋಸ್ಟ್ಲಿ ನಾಳೆ ಅಪ್ಲೋಡ್ ಮಾಡ್ತಾರೆ ಅಂದ್ಕೊಂಡು ಕಂಪ್ಯೂಟರ್ ಆಫ್ ಮಾಡಿ ಬಾತ್ರೂಮ್ಗೆ ಹೋಗ್ತಾಳೆ. ಕೆಳಗಡೆ ಬಂದು ಎಲ್ಲರ ಜೊತೆ ಕೂತ್ಕೊಂಡು ಟಿಫನ್ ಮಾಡ್ತಾ ಕೀರ್ತಿವರ್ಧನ್ ಅವ್ರ ಹತ್ರ, ಡ್ಯಾಡಿ ನನಗೊಂದು ಲ್ಯಾಪ್ಟಾಪ್ ಕೊಡಿಸ್ತೀರಾ ಅಂತ ಕೇಳ್ತಾಳೆ. ಅವರು, ಯಾಕೆ, ಏನು ಕೇಳಿದೆ? ಸರಿ ಆಯಿತು ಕೊಡಿಸ್ತೀನಿ ಅಂತ ಹೇಳಿ ಟಿಫನ್ ಮಾಡ್ತಾರೆ. ಕನ್ನಿಕಾ ಒಳಗೊಳಗೆ, ಅಕ್ಕ ಕೇಳಿದ ತಕ್ಷಣ ಎಲ್ಲ ಕೊಡಿಸ್ತಾರೆ, ಎಲ್ಲದಕ್ಕೂ ಒಪ್ಕೋತಾರೆ, ಆದರೆ ನನಗೆ ಮಾತ್ರ ಹಿಂಗೆ ಮಾಡ್ತಾರೆ. ಅವರು ಹಾಗೆ ಮಾಡಿದ್ರೆ ಪರವಾಗಿಲ್ಲ, ನನ್ನ ಪಪ್ಪ ಕೂಡ ಹೀಗೆ ಮಾಡ್ತಾರೆ. ಫಸ್ಟ್ ಸ್ಕೂಲ್ ಮುಗೀಲಿ, ಕಾಲೇಜ್ ಸೇರಿದ ಮೇಲೆ ನನಗೂ ಬೇಕಾಗಿರೋದನ್ನು ಎಲ್ಲ ನಾನು ಕೊಡಿಸ್ಕೊತೀನಿ ಮನ್ಸಿನಲ್ಲಿ ಹೇಳ್ಕೊಳ್ತಾಳೆ. ಆಗ ಸುಂದರ್ ಅವರು, ಡಿಂಪು, ಹಾಗಿದ್ರೆ ನಿನ್ನ ಕಂಪ್ಯೂಟರ್ನ ಕನ್ನಿಕಾ ರೂಮ್ಗೆ ಶಿಫ್ಟ್ ಮಾಡಿಬಿಡು, ಅವಳಿಗೆ ಯೂಸ್ ಆಗುತ್ತೆ. ಆಗ ಕನ್ನಿಕಾ, ನನಗೆ ಬೇಡ, ಅಕ್ಕ ಯೂಸ್ ಮಾಡಿದಾಳಲ್ಲ ಅವಳ ಹತ್ರ ಇರಲಿ, ಅವಳು ಯೂಸ್ ಮಾಡಿ ಬಿಟ್ಟಿದ್ದನ್ನು ನಾನು ಯಾಕೆ ಯೂಸ್ ಮಾಡಬೇಕು, ನೆಕ್ಸ್ಟ್ ಇಯರ್ ನನಗೂ ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಾಳೆ. ಆಗ ಯಾರು ಏನೂ ಮಾತಾಡೋಲ್ಲ. ಮೊದಲೇ ಹಠಮಾರಿ, ಮಾತಿಗೆ ಮಾತು ಸೇರಿಸಿದ್ರೆ ಮಾತು ಕೊಡೋಕ್ಕಾಗಲ್ಲ ಅಂತ ಅವರೇ ಸುಮ್ಮನಾಗ್ಬಿಡ್ತಾರೆ. ಅವಳು ಹಾಗೆ ಹೇಳಿದ್ದು ಕೀರ್ತಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಸಹ ನನ್ನ ತಂಗಿ ಅಲ್ವಾ, ಇತ್ತೀಚಿನ ದಿನಗಳಲ್ಲಿ ನಾನು ಜಾಸ್ತಿ ಅವಳ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ನನ್ನ ಮುದ್ದು ತಂಗಿನ ಪ್ರೀತಿಯಿಂದ ಆಮೇಲೆ ಮಾತಾಡಿಸಿದ್ರೆ ಆಯಿತು ಅಂತ ಸುಮ್ಮನಾಗ್ತಾಳೆ. ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಅವರು ಕೆಲಸಗಳಿಗೆ ಹೊರಡ್ತಾರೆ. ಆಮೇಲೆ ಸುಂದರ್ ಅವರು ಕೀರ್ತಿನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಅವ್ರು ಲಾಯರ್ ಆಫೀಸ್ಗೆ ಹೊರಡ್ತಾರೆ. ಕಾಲೇಜ್ ಬಂದು ಕೀರ್ತಿ, ಸಾತ್ವಿಕ್, ಮೋಹಕ್, ರಾಶಿ ಅವ್ರನ್ನೆಲ್ಲ ಮಾತಾಡಿಸಿ ಕ್ಲಾಸಿಗೆ ಹೋಗ್ತಾಳೆ. ಮೋಹಕ್ ಸಾತ್ವಿಕ್ಗೆ, ಕೀರ್ತಿ ನೋಡಿದ್ರೆ ನನಗೆ ಯಾಕೋ ತುಂಬ ಖುಷಿ ಆಗುತ್ತೆ ಕಣೋ, ನನ್ನ ಮನಸ್ಸಲ್ಲಿ ಏನೋ ಒಂಥರ ಹೊಸ ಫೀಲಿಂಗ್ಸ್ ಅಂತ ಹೇಳ್ತಾನೆ. ಸಾತ್ವಿಕ್ಗೆ ಒಂದು ಕ್ಷಣ ಅವ್ನು ಹೇಳಿದ್ದು ಕೇಳಿ ಫುಲ್ ಶಾಕ್ ಆಗ್ತಾನೆ. ಇವನೇನಾದರೂ ಕೀರ್ತಿ ಲವ್ ಮಾಡ್ತಿದ್ದಾನಾ? ನನ್ನ ಕೀರ್ತಿ ಇವನು ಪ್ರೀತಿ ಮಾಡ್ತಿದ್ರೆ ಅಷ್ಟೇ, ನೋ, ಕೀರ್ತಿ ಬೇರೆ ಯಾರನ್ನೂ ಪ್ರೀತಿ ಮಾಡಬಾರ್ದು, ನಾನೇ ನನ್ನ ಲವ್ ಇನ್ನೂ ಹೇಳ್ಕೊಂಡಿಲ್ಲ. ಭಯ ಪಟ್ಕೊಂಡು ಹಣೆ ಮೇಲಿರೋ ಬೆವರನ್ನೆಲ್ಲ ಒರೆಸ್ಕೊಳ್ತಾನೆ.
ಅವನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದ. ಮೋಹಕಗೆ ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ, ಸಡನ್ನಾಗಿ ಹಿಂಗೆ ಹೇಳಿದ್ದಕ್ಕೆ ಶಾಕ್ ಆಗಿದ್ದಾನೆ ಅನಿಸುತ್ತೆ. ನಾನೆಲ್ಲ ಹೇಳಿ ಆಮೇಲೆ ಅದನ್ನು ಅವ್ರ ಮನೆಗೆ ಮತ್ತೆ ಕೀರ್ತಿಗೆ ಹೇಳಿಬಿಟ್ರೆ ಕಷ್ಟ. ಮೊದಲೇ ಚೈಲ್ಡ್ಹುಡ್ ಫ್ರೆಂಡ್, ಅವ್ರ ಮನೆಯವರೆಲ್ಲ ಗಮನ ಕೊಡು ಅಂತ ಬೇರೆ ಹೇಳಿದ್ದಾರೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೇಳಿದ್ರಾಯ್ತು ಅಂದ್ಕೊಂಡು ಹಾಗೆ ರಿಟರ್ನ್ ಪ್ಲೇಟ್ ಚೇಂಜ್ ಮಾಡ್ತಾನೆ. ಅಂದರೆ ನಾನು ಹೇಳಿದ್ದು ಬೆಸ್ಟ್ ಫ್ರೆಂಡ್ ಕಣೋ, ಅವಳು ನೋಡಿದ್ರೆ ಅವಳ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದ್ದು. ಆಗ ಸಾತ್ವಿಕ್ಗೆ ಹೋದ ಉಸಿರು ರಿಟರ್ನ್ ಬಂದಾಗೆ ಸಮಾಧಾನ ಆಗ್ತಾನೆ. ನಂತರ ಇಬ್ಬರು ಕ್ಲಾಸಸ್ಗೆ ಹೊರಡ್ತಾರೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಕೀರ್ತಿಗೆ ಏನೋ ಡೌಟ್ ಇರೋದ್ರಿಂದ ಸಿಂಚನ ಕರ್ಕೊಂಡು ಶ್ರೀಕರ್ ಅವರನ್ನು ಹುಡುಕೊಂಡು ಸ್ಟಾಫ್ ರೂಮ್ಗೆ ಹೋಗ್ತಾಳೆ. ಅವಳು ಬಂದಿದ್ದು ನೋಡಿ ಶ್ರೀಕರ್ ಅವರು, ಏನು ಕೀರ್ತಿ, ಸಿಂಚನ ನನ್ನ ಇಲ್ಲಿವರೆಗೂ ಹುಡ್ಕೊಂಡು ಬಂದಿರೋದು ಅಂತ ಕೇಳ್ತಾರೆ. ಆಗ ಅವಳು ಒಂದು 2-3 ಇಯರ್ಸ್ ಕ್ವೆಶನ್ ಪೇಪರ್ಸ್ ತೋರಿಸಿ ಅದರಲ್ಲಿ ಡೌಟ್ ಬಗ್ಗೆ ಕೇಳ್ತಾಳೆ. ಅವರು ಅಷ್ಟೇ ತಾಳ್ಮೆಯಿಂದ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಶ್ರೀಕರ್ ಎಕ್ಸ್ಪ್ಲೇನ್ ಮಾಡೋದನ್ನು ಅವಳು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿಸ್ಕೊಳ್ತಾ ಪದೇ ಪದೇ ಅವಳ ಮುಂಗುರುಳನ್ನು ಕಿವಿ ಹಿಂದೆ ಹಾಕ್ಕೊಳ್ತಾ ಇರ್ತಾಳೆ. ಅವ್ರು ಅವಳನ್ನೇ ನೋಡ್ತಾ, ಈ ಹುಡುಗಿ ಆದಷ್ಟು ಬೇಗ ನಾನು ಸಾಯಿಸ್ಬೇಕು ಅಂತ ಸ್ಕೆಚ್ ಹಾಕ್ಕೊಂಡು ಬಂದಿರೋ ಹಾಗೆ ಕಾಣ್ತಿದೆ ಮನಸಲ್ಲೇ ಹೇಳ್ಕೊತಾರೆ. ಬೇಡ ಬೇಡ ಅಂದರೂ ಅವ್ರ ಕಣ್ಣು ಅವಳ ಮುದ್ದು ಮುಖದ ಮೇಲೆ ಇರುತ್ತೆ. ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ಇನ್ನೂ ಅವ್ರ ಹತ್ರ ಇದ್ದ ಕೆಲವೊಂದು ಓಲ್ಡ್ ಕ್ವೆಶನ್ ಪೇಪರ್ಸ್ನ ಕೊಟ್ಟು ಕಳಿಸ್ತಾರೆ. ಅದಾದಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಶ್ರೀಕರ್ ಅವರು ಮತ್ತೆ ತಪ್ಪು ಸರಿಗಳ ಮಧ್ಯೆ ಒದ್ದಾಡ್ತಾ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಳ್ತಾರೆ. ನಂತರ ಅಲ್ಲಿಂದ ಅವ್ರ ಮನೆಗೆ ಹೊರಡ್ತಾರೆ. ಕ್ಲಾಸಸ್ ಮುಗಿಸ್ಕೊಂಡು ಸಾತ್ವಿಕ್ ಮೋಹಕ್ ಇಬ್ಬರು ಆಚೆ ಬಂದರೆ ಕೀರ್ತಿ ಅವ್ರಿಗೆ ಸಿಗೋದೇ ಇಲ್ಲ. ಇದೇನು ಒಂದು ಮಾತು ಹೇಳ್ದೆ ಹೊರಟ್ಬಿಡ್ತಾಳೆ ಇವತ್ತು ಅಂತ ಸಾತ್ವಿಕ್ ಸ್ವಲ್ಪ ಬೇಜಾರಾಗ್ತಾನೆ. ಮನೆಗೆ ಬಂದು ಕೀರ್ತಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಕಂಪ್ಯೂಟರ್ ಆನ್ ಮಾಡ್ತಾಳೆ. ಸೇಮ್ ಯಾವುದೇ ಕವಿತೆ ಪೋಸ್ಟ್ ಇಲ್ಲದೆ ಇರೋದನ್ನು ನೋಡಿ ತುಂಬ ಬೇಜಾರು ಮಾಡಿಕೊಂಡು ಏನು ಮಾಡಬೇಕು ಅಂತ ತೋಚದೆ ಅವಳ ಐಡಿಯಿಂದ ಮತ್ತೆ ಒಂದು ಪೋಸ್ಟ್ ಸಿಂಪಲ್ಲಾಗಿ 3 ಸಾಲಿನ ಒಂದು ಕವಿತೆನ ಬರೆದು ಹಾಕ್ತಾಳೆ. ಕಾಯಬೇಕು ಅಷ್ಟೇ ಎಲ್ಲದಕ್ಕೂ, ಅದು ಸಂತೋಷ ಆದರೂ ಸರಿ, ದುಃಖ ಆದರೂ ಸರಿ, ಕಾಯುವಿಕೆಯಲ್ಲಿ ನೋವೂ ಇದೆ, ಖುಷಿನೂ ಇದೆ. ಈ ಥರ ಒಂದು ಪುಟ್ಟ ಕವಿತೆಯನ್ನು ಪೋಸ್ಟ್ ಮಾಡಿ ಇವ್ರ ಕವಿತೆಗಳು ಓದಿ ಓದಿ ಹುಚ್ಚಿ ಆಗಿ ಕಡೆಗೆ ನಾನು ಈ ಕವಿತೆ ಬರೆಯೋ ಲೆವೆಲ್ಲಿಗೆ ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಬುದ್ಧಿ ಈ ಕವಿತೆಗಳಿಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿಕೊಂಡು ಕೆಳಗಡೆ ಬಂದು ಕನ್ನಿಕಾ ಜೊತೆ ಮಾತಾಡ್ತಾ ಕುತ್ಕೊತಾಳೆ. ಏನು ಮಾಡ್ತಾ ಇದೆಯಾ ಕನ್ನಿಕಾ, ಹೇಗೆ ನಡೀತಿದೆ ಎಲ್ಲ? ಯಾವುದಾದ್ರೂ ಸಬ್ಜೆಕ್ಟ್ ಟಫ್ ಅನಿಸಿದ್ರೆ ಸಪ್ರೇಟ್ ಅದೊಂದು ಸಬ್ಜೆಕ್ಟ್ ಮೇಲೆ ಬೇಕಿದ್ರೆ ಟ್ಯೂಷನ್ಗೆ ಸೇರ್ಕೊಳ್ಳು. ಇಲ್ಲ ಅಕ್ಕ, ಎಲ್ಲ ಸಬ್ಜೆಕ್ಟ್ಸು ಈಸಿನೇ, ಬಟ್ ಮ್ಯಾಥ್ಸ್ ಒಂದು ಬಿಟ್ಟು ನೀನು ಹೀಗೆ ಐಡಿಯಾ ಕೊಟ್ಟಲ್ವಾ, ಪಪ್ಪ ಹತ್ರ ಮಾತಾಡಿ ಮ್ಯಾಥ್ಸ್ ಸಬ್ಜೆಕ್ಟ್ ಮಾತ್ರ ಟ್ಯೂಷನ್ಗೆ ಸೇರ್ಕೊಳ್ತೀನಿ. ಅಕ್ಕ ಹಾಗೆ ತಂಗಿ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ. ಹಾಗೆ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಾ, ಕನ್ನಿಕಾ ಪಪ್ಪ ನಾನು ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಮಾತ್ರ ಟ್ಯೂಷನ್ಗೆ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ, ನೀವೇ ಎಲ್ಲಾದರೂ ಒಳ್ಳೆ ಕಡೆ ನೋಡಿಬಿಟ್ಟು ಸೇರಿಸಿ ಪಪ್ಪ. ಆಗ ವರ್ಧನ್ ಅವರು, ಸುಂದ್ರು ಒಳ್ಳೆ ಕಡೆ ಟ್ಯೂಷನ್ ಹಾಕು, ಹಾಗೆ ನಿಯರ್ ಇರಲಿ ಅವಳು ಹೋಗೋಕ್ಕೆ ಬರೋದಕ್ಕೆ ಅಂತ ಹೇಳ್ತಾರೆ. ಎಲ್ಲರೂ ಊಟ ಮುಗಿಸ್ಕೊಂಡು ಅವ್ರವ್ರ ರೂಮ್ಗಳಿಗೆ ಹೊರಡ್ತಾರೆ. ರೂಮಿಗೆ ಬಂದು ಕೀರ್ತಿ ಮತ್ತು ಕಂಪ್ಯೂಟರ್ ಆನ್ ಮಾಡಿ ಆ ಪೇಜಿಂದ ಏನಾದರೂ ಕವಿತೆ ಪೋಸ್ಟ್ ಆಗಿದೆ ಅಂತ ನೋಡ್ತಾಳೆ. ಯಾವ ಪೋಸ್ಟು ಅಪ್ಲೋಡ್ ಆಗದೆ ಇರೋದನ್ನು ನೋಡಿ ಸುಮ್ಮನೆ ಹೋಗಿ ಬೆಡ್ ಮೇಲೆ ಮಲಗಿಬಿಡ್ತಾಳೆ. ಬೇಜಾರು ಏನು ಕಳ್ಕೊಂಡಿದ್ದೇನೆ, ಯಾವುದನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ. ನೀವು ಯಾಕೆ ಪೋಸ್ಟ್ ಅಪ್ಲೋಡ್ ಮಾಡ್ತಾ ಇಲ್ಲ? ಯಾರು ನೀವು? ನಿಮ್ಮ ಕವಿತೆಗೆ ನಾನು ಯಾಕೆ ಅಷ್ಟೊಂದು ಹಚ್ಕೊಂಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಕವಿತೆಗಳಲ್ಲಿರೋ ಭಾವನೆಗಳು ಮತ್ತು ನನ್ನಲ್ಲಿರೋ ಭಾವನೆಗಳು ಎರಡೂ ಒಂದೇ. ಆ ಭಾವನೆಗಳನ್ನು ಇಟ್ಕೊಂಡು ನೀವು ಕವಿತೆ ಬರೀತೀರಾ ಅಂದರೆ ನಿಮ್ಮಲ್ಲೂ ಅದೇ ಭಾವನೆಗಳಿಗೆ ಬೆಲೆ ಇದೆ ಅಂತ ಅರ್ಥ ಅಲ್ವಾ? ಇಷ್ಟು ದಿನದಿಂದ ನೀವು ಯಾರೋ ಏನು ಅಂತ ಯೋಚನೆ ಮಾಡೇ ಇಲ್ಲ. ನೀವು ಬರೆಯೋ ಕವಿತೆಗಳ ಪೋಸ್ಟ್ನ ನಾನು ಯಾವಾಗಲೂ ಓದ್ತಾ ಇದ್ದೆ ಅಷ್ಟೆ, ಖುಷಿಯಾಗಿ ಇಷ್ಟಪಡ್ತಾ ಇದ್ದೆ. ಈ 2-3 ದಿನದಿಂದ ನನಗನ್ನಿಸ್ತಿರೋದು ಒಂದೇ, ನನ್ನ ನಿಮ್ಮ ಭಾವನೆಗಳೆರಡು ಒಂದೇ ಅಂತ ಅಂದ್ಕೊಂಡು ಅದೇ ಯೋಚನೆಯಲ್ಲಿ ನಿದ್ದೆ ಮಾಡ್ತಾಳೆ. ಎಷ್ಟೇ ಆದರೂ ಭಾವನೆಗಳಲ್ವಾ, ಹೇಳ್ದೆ ಕೇಳದೆ ಎಲ್ರಿಗೂ ಬಂದುಬಿಡುತ್ತೆ. ಸೊ ಇವಾಗ ಅವಳಿಗೆ ಏಜು ಬರ್ತಾ ಇದೆ. ನೆಕ್ಸ್ಟ್ ಎಪಿಸೋಡ್ನ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ.